ಹಲೋ ನಮಸ್ಕಾರ ಫ್ರೆಂಡ್ಸ್. ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದಪ್ಪ ಅಂದ್ರೆ ಬಂದ್ಬಿಟ್ಟು ಸೆಲ್ಸ್ ಡೈಲಾಗ್ ಬಾಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತಿನ ಕ್ಲಾಸಲ್ಲಿ ಏನಿದೆಪ್ಪ ಅಂದ್ರೆ ತಮಗೆ ಎಡಿಟಿಂಗ್ ಡೈಲಾಗ್ ಬಾಕ್ಸ್ ಬಗ್ಗೆ ಇದೆ. ಇಲ್ಲಿ ಎಡಿಟಿಂಗ್ ಡೈಲಾಗ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಫಸ್ಟ್ ಒಂದು ಬರ್ತಕ್ಕಂಥದ್ದು ಸಮ್ ಸಿಗ್ಮಾ ಫಾರ್ಮುಲಾ ಇದೆ, ಸಿಗ್ಮಾ ಸಿಂಬಲ್ ಇದೆ. ಅದ್ರ ಜೊತೆಗೆ ಸಮ್ ಏನ್ ಮಾಡಿದಾರಪ್ಪ ಅಂದ್ರೆ ಫಾರ್ಮುಲಾಗಳನ್ನ ಕೊಟ್ಟಿದ್ದಾರೆ. ಒಂದೇದ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಮ್ ಇದೆ, ಅವರೇಜ್ ಇದೆ, ಕೌಂಟ್ ಇದೆ, ಮ್ಯಾಕ್ಸ್ ಇದೆ, ಮೀನ್ ಇದೆ. ಏನಪ್ಪಾ ಅಂದ್ರೆ ರೆಡಿಮೇಡ್ ನಾವು ಅಂದ್ರೆ ಆಲ್ರೆಡಿ ಟೋಟಲ್ ಆಗಿ ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಟೋಟಲ್ ಅನ್ನ ಮತ್ತೆ ಪರ್ಸೆಂಟೇಜ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದನ್ನ ತಮಗೆ ಹೇಳ್ಕೊಟ್ಟಿದ್ದೀನಿ ಮ್ಯಾಕ್ಸ್ ಮತ್ತೆ ಮೇನ್. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಡೈರೆಕ್ಟ್ ಆಗಿ ಏನ್ ಮಾಡಿದಾರಪ್ಪ ಅಂದ್ರೆ ಫಾರ್ಮುಲಾನ ಕೊಟ್ಟಿದ್ದಾರೆ. ನೋಡಿ ಸಪೋಸ್ ಏನ್ ಮಾಡ್ತೀನಪ್ಪ ಅಂದ್ರೆ ಇದು ಇರ್ತಕ್ಕಂಥ ಡೇಟಾನ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಕಮ್ ಟು ಟೋಟಲ್ ಆಪ್ಷನ್. ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಅನ್ನ ಯಾವ ರೀತಿ ನಾವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತಕ್ಕಂಥದ್ದು ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಸಮ್ ಅಂತ ಕ್ಲಿಕ್ ಮಾಡಿ ಏನ್ ಮಾಡುತ್ತಪ್ಪ ಅಂದ್ರೆ ಅದು ಫಾರ್ಮುಲಾನ ತಗೊಂಡ್ಬಿಡುತ್ತೆ. ಫಸ್ಟ್ ಸಬ್ಜೆಕ್ಟ್ ಟು ಲಾಸ್ಟ್ ಸಬ್ಜೆಕ್ಟ್ ಕೀಬೋರ್ಡ್ ಇಂದ ಎಂಟರ್ ಕೀಯನ್ನ ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ತಮಗೆ ಟೋಟಲ್ ಆನ್ಸರ್ ಬಂದ್ಬಿಡುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ಮತ್ತೆ ಅಲ್ಲೇ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಜಸ್ಟ್ ಕ್ಲಿಕ್ ದೇರ್ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಮತ್ತೆ ಸಮ್ ಪ್ರೆಸ್ ದ ಎಂಟರ್ ಕೀ. ಒಂದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನೀವು ಈಸಿಯಾಗಿ ಏನ್ ಮಾಡಬಹುದಪ್ಪ ಅಂದ್ರೆ ತಗೋಬಹುದು. ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಡುತ್ತೆ. ಕೆಳಗಡೆ ಎಷ್ಟಿದಾವೆ ಅಷ್ಟು ಆನ್ಸರ್ ಬಂದ್ಬಿಡುತ್ತೆ. ರೀತಿ ಏನಿದೆಪ್ಪ ಅಂದ್ರೆ ಪರ್ಸೆಂಟೇಜ್ ಇದೆ. ಪರ್ಸೆಂಟೇಜ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಲೈಕ್ ಅವರೇಜ್ ಟೈಪ್. ಅವರೇಜ್ ಅಂತ ಕೂಡ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ಇಸ್ ಈಕ್ವಲ್ ಟು ಆಗ್ಬಿಟ್ಟಿದ್ದನ್ನ ಡಿವೈಡೆಡ್ ಬೈ 6 ಕೂಡ ತಗೊಳ್ತಕ್ಕಂಥದ್ದು. ಸೊ ಜಸ್ಟ್ ಕ್ಲಿಕ್ ಹಿಯರ್ ಕ್ಲಿಕ್ ಮಾಡ್ಬಿಟ್ಟು ಅವರೇಜ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ I3 ಒಂದು ತಗೊಂಡಿದೆ ಅಂದ್ರೆ ಟೋಟಲ್ ಮಾರ್ಕ್ಸ್ ಕೂಡ ತಗೊಂಡಿದೆ. ಅದನ್ನ ಬಿಟ್ಬಿಟ್ಟು H3 ಮಾಡಿ. ಸೊ I3 ಇದನ್ನ ತೆಗೆದ್ಬಿಟ್ಟು ಏನಪ್ಪಾ ಅಂದ್ರೆ S3 ಮಾಡ್ತಕ್ಕಂಥ ಪ್ರೆಸ್ ದ ಎಂಟರ್ ಕೀ. ಸೊ ಒಂದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಜಸ್ಟ್ ಕ್ಲಿಕ್ ಹಿಯರ್ ಕ್ಲಿಕ್ ಮಾಡ್ಬಿಟ್ಟು ಡಬಲ್ ಕ್ಲಿಕ್ ಮಾಡ್ತೀವಿ. ಅವಾಗ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಏನೈತಪ್ಪ ಅಂದ್ರೆ ನಮಗೆ ಬರ್ತಕ್ಕಂಥದ್ದು ಸಮ್ ಮತ್ತೆ ಅವರೇಜ್ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಶುಡ್ ಬಿ ಕೌಂಟ್ ನಂಬರ್ಸ್. ಸೊ ಇಲ್ಲಿ ಕೌಂಟ್ ನಂಬರ್ ಏನಾಗುತ್ತಪ್ಪ ಅಂದ್ರೆ ಇರ್ತಕ್ಕಂಥ ಕೌಂಟ್ ಫಾರ್ಮುಲಾ ಅಲ್ಲಿ ತಮಗೆ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಕೂಡ ರಿಪೀಟ್ ನೋಡಿ ಕೌಂಟ್ ನಂಬರ್ಸ್ ಇದು ಎಲ್ಲಿವರೆಗೂ ತೋತಾ ಇದೆಯಪ್ಪ ಅಂದ್ರೆ C3 ಹಿಡ್ಕೊಂಡು N3 ತನ ಅಂದ್ರೆ ಸೊ ಫಸ್ಟ್ ಒನ್ ಶುಡ್ ಬಿ ಕನ್ನಡ ಸಬ್ಜೆಕ್ಟ್ ಹಿಡ್ಕೊಂಡು ಎಲ್ಲಿವರೆಗೂ ಅಂದ್ರೆ ಇದು ಮಿನ್ ಇಲ್ಲಿವರೆಗೂ ತಗೋತಾ ಇದೆ. ಪ್ರೆಸ್ ದ ಎಂಟರ್ ಕೀ ಅಂದ್ರೆ ಟೋಟಲ್ ಏನಾಗಿದೆಪ್ಪ ಅಂದ್ರೆ 8.00 ಅಂದ್ರೆ 8 ಇದೆ ಅಂತ ನಂಬರ್ ತೋರಿಸ್ಕೊಡ್ತಾರೆ. ಸೊ ಈ ಜೀರೋ ಬೇಡ ಆಗಿತ್ತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ತೆಗೆದ್ಬಿಡಿ. ಕೌಂಟ್ ಮಾಡಿ 1 2 3 4 5 6 ಅಂಡ್ ದೀಸ್ ಆರ್ ಆಲ್ಸೋ ನಂಬರ್. ಇದು ಕೌಂಟ್ ಫಾರ್ಮುಲಾ ಏನ್ ಮಾಡುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಟೆಕ್ಸ್ಟ್ ಅನ್ನ ಕೌಂಟ್ ಮಾಡಂಗಿಲ್ಲ. ಓನ್ಲಿ ಇಟ್ ವಿಲ್ ಕೌಂಟ್ ಓನ್ಲಿ ನಂಬರ್ಸ್. ಕೌಂಟ್ ಆಫ್ ಫಾರ್ಮುಲಾ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಟೆಕ್ಸ್ಟ್ ಮತ್ತೆ ನಂಬರ್ ಅನ್ನ ಎರಡನ್ನ ಕೌಂಟ್ ಮಾಡುತ್ತೆ. ಅದೇ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬೇಕಿದ್ರೆ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಏನಿದೆಪ್ಪ ಅಂದ್ರೆ ಮ್ಯಾಕ್ಸ್ ಅಂಡ್ ಮಿನ್ ಇದು ಕೂಡ ಸೇಮ್ ಇದೆ. ಕ್ಲಿಕ್ ಆನ್ ಮ್ಯಾಕ್ಸ್ ಆಪ್ಷನ್. ಸೊ ಅಂದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಅವರು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. L3 ತಗೊಂಡಿದೆ. ಇದನ್ನ ತೆಗೆದ್ಬಿಟ್ಟು ಸಬ್ಜೆಕ್ಟ್ ಶುಡ್ ಬಿ ಸೋಷಿಯಲ್ ಇದೆ. S3 ಕೊಡಿ ಮತ್ತೆ ಪ್ರೆಸ್ ದ ಎಂಟರ್ ಕೀ. ಮ್ಯಾಕ್ಸಿಮಮ್ ಶುಡ್ ಬಿ 100. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ನಿಮ್ಗೆ ಮಿನಿಮಮ್ ಕೂಡ ಇದೆ. ಕ್ಲಿಕ್ ಹಿಯರ್ ಕ್ಲಿಕ್ ಮಾಡ್ಬಿಟ್ಟು ಮಿನಿಮಮ್ ಕೂಡ ಬೇಕಾಗಿತ್ತಪ್ಪ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಕಾಲಮ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಜಸ್ಟ್ ಏನಪ್ಪಾ ಅಂದ್ರೆ ಕ್ಲಿಕ್ ಆನ್ ಮಿನಿಮಮ್ ಆಪ್ಷನ್. M3 ಅಷ್ಟೇ ತಗೊಂಡಿದೆ. ಸೊ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಜಸ್ಟ್ ಕ್ಲಿಕ್ ಅಂಡ್ ಡ್ರ್ಯಾಗ್. ನಾನು ಇವು ಎರಡು ಕಾಲಮ್ಗಳು ಏನಾಗಿದೆಪ್ಪ ಅಂದ್ರೆ ಈ ಕಡೆ ಬಂದಿದೆ ಅಂತ ಏನಾಗ್ತಾ ಇದೆಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಇದನ್ನೇ ನಾನು ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲೇ ತೋರಿಸ್ತೀನಿ ಅಂದ್ರೆ ಟೋಟಲ್ ಇದ್ದಲ್ಲೇ ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿದು ಕೂಡ ನಾವು ಏನಪ್ಪಾ ಅಂದ್ರೆ ಯಾವ ರೀತಿ ಮ್ಯಾಕ್ಸ್ ಮತ್ತೆ ಮಿನ್ ಅನ್ನು ಕೂಡ ಮಾಡ್ತಕ್ಕಂಥದ್ದು. ಕೌಂಟ್ ನಂಬರ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಮಾಡಿ C3 ಇಟ್ಕೊಂಡು S3 ತನ ಇಟ್ ವಿಲ್ ಕೌಂಟ್ 6. ಸೊ ಆಫ್ಟರ್ ದಟ್ ಏನಿದೆಪ್ಪ ಅಂದ್ರೆ ಮತ್ತೆ ಅಂಡೋ ಮಾಡ್ತಾ ಇದ್ದೀನಿ. ಮತ್ತೆ ಗೋ ದೇರ್ ಓನ್ಲಿ ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ ನಂಬರ್ ಅನ್ನ ತೋರಿಸುತ್ತೆ. ರೀತಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಮತ್ತೆ ಜಸ್ಟ್ ಕ್ಲಿಕ್ ಹಿಯರ್ ಮಿನಿಮಮ್. ಸೊ ಜಸ್ಟ್ ಕ್ಲಿಕ್ ದರ್ ಮಿನಿಮಮ್. ಈ ರೀತಿ ಕೂಡ ತಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿಂದ ಡೈರೆಕ್ಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಏನಿದೆಪ್ಪ ಅಂದ್ರೆ ಫಿಲ್ ಆಪ್ಷನ್ ಏನಿದೆಪ್ಪ ಅಂದ್ರೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫಿಲ್ ಆಪ್ಷನ್ ಇದೆ. ಸೊ ಇದು ಫಿಲ್ ಏನಕ್ಕೋಸ್ಕರ ಯೂಸ್ ಆಗುತ್ತೆ ನೋಡ್ಕೊಳ್ಳಿ. ಏನಿದೆಪ್ಪ ಅಂದ್ರೆ ಫಿಲ್ ಡೌನ್. ಕಮ್ ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಆಲ್ರೆಡಿ ಏನ್ ಮಾಡಿದೇನಪ್ಪ ಅಂದ್ರೆ ನಾನು ಇಲ್ಲಿ 3 ಹೆಸರುಗಳನ್ನ ಟೈಪ್ ಮಾಡಿ ಇಟ್ಟಿದ್ದೀನಿ. ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಇದು ಫಸ್ಟ್ ಒನ್ ಶುಡ್ ಬಿ ಅದ್ವಿಕ್ ಅಂತಿದೆ. ತಮ್ಗೆ ಎಲ್ಲಿವರೆಗೂ ಬೇಕಾಗಿದೆ ಅಲ್ಲಿವರೆಗೂ ತಾವ್ ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ಸೆಲೆಕ್ಟ್ ಮಾಡಬಹುದು. ಕ್ಲಿಕ್ ಆನ್ ಡೌನ್ ಆಪ್ಷನ್. ಆಟೋಮೆಟಿಕಲಿ ಇಟ್ ವಿಲ್ ಏನಪ್ಪಾ ಅಂದ್ರೆ ಮೇಲ್ಗಡೆ ಏನಿದೆ ಸೆಲ್ ಅಲ್ಲಿ ಅದೇ ಸೆಲ್ ಅಲ್ಲಿ ಇರ್ತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಬರುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ಫಿಲ್ ಏನಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೈಟ್. ಸೊ ಎಲ್ಲಿವರೆಗೂ ಬೇಕಾಗಿದೆ ಇದು ನೇಮನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಮತ್ತೆ ಒನ್ಸ್ ಅಗೇನ್ ರೈಟ್. ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಅದು ರೈಟಿಗೆ ಫಿಲ್ ಆಗುತ್ತೆ. ನೆಕ್ಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ಅಪ್ ಅಂಡ್ ಲೆಫ್ಟ್. ದಿಸ್ ನೇಮ್ ಆಲ್ಸೋ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಫಿಲ್ ಅಪ್.
ಸೊ ಆಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅದು ಎಲ್ಲ ಕಡೆ ಫಿಲ್ ಆಗುತ್ತೆ. ಅಥವಾ ಟೆಕ್ಸ್ಟ್ ಇದ್ರೆ ಟೆಕ್ಸ್ಟ್ ಇರ್ಬೋದು, ಅಥವಾ ನಂಬರ್ ಕೂಡ ತಾವು ತಗೋತಕ್ಕಂಥದ್ದು. ಎಲ್ಲ ಸೆಲ್ ಅಲ್ಲಿ ತಮಗೆ 100 ಫಿಲ್ ಮಾಡೋದಿದ್ರೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಎಲ್ಲಿವರೆಗೂ ಮಾಡೋದಿದೆ ಅಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಂಡು ಡೇಟಾನ ಏನಪ್ಪಾ ಅಂದ್ರೆ ಈಗ ಲೆಫ್ಟ್ ಆಗುತ್ತೆ. ಲೆಫ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಕಡೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಕ್ಲಿಕ್ ಮಾಡ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ತಗೊಳ್ಳಿ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ತಮಗೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಫೀಲ್ ಆಗುತ್ತೆ. ಏನಿರುತ್ತೆ ತಮ್ದು ಸೆಲ್ ಅಲ್ಲಿ ಅದು ಮಾತ್ರ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಫೀಲ್ ಆಗುತ್ತೆ. ನೆಕ್ಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ಅಕ್ರಾಸ್ ಸೀಟ್ ಇದೆ. ಅಕ್ರಾಸ್ ಸೀಟ್ ಏನಕ್ಕೋಸ್ಕರ ವರ್ಕ್ ಆಗುತ್ತೆ, ಅದು ಸದ್ಯಕ್ಕೆ ಏನಿದೆಪ್ಪ ಅಂದ್ರೆ ಪ್ರೆಸೆಂಟ್ ಡಿಆಕ್ಟಿವೇಟೆಡ್ ಇದೆ. ಏನಕ್ಕೋಸ್ಕರ ಡಿಆಕ್ಟಿವೇಟೆಡ್ ಇದೆಪ್ಪ, ಇದನ್ನ ಆಕ್ಟಿವೇಟ್ ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು. ಕಮ್ ಟು ಫಸ್ಟ್ ಏನಂತಪ್ಪ ಅಂದ್ರೆ ಇಲ್ಲಿ ಈ ಶೀಟ್ ಅಲ್ಲಿ ಡೇಟಾ ಇದೆ. ಇದೇ ಡೇಟಾನ ಸಪೋಸ್ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಈ ಡೇಟಾನ ಬೇರೆ ಕಡೆ ಅಂದ್ರೆ ಬೇರೆ ಕ್ಲಾಸಿಗೆ ನನಗೆ ಬೇಕಾಗಿದೆ, ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್, ಕ್ಲಾಸ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಈ ರೀತಿ ಏನಪ್ಪಾ ಅಂದ್ರೆ ತಗೊಳ್ತಕ್ಕಂಥದ್ದು. ಇಲ್ಲಿ ಏನಿದಾವಪ್ಪ ಅಂದ್ರೆ 2 ಎಂಟಿ ಶೀಟ್ ಇದಾವೆ. ಎಂಟಿ ಶೀಟ್ ಇದ್ದಿದ್ದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ತಾವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೀಬೋರ್ಡ್ ಇಂದ ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡ್ತಕ್ಕಂಥದ್ದು. ತಮ್ಗೆ ಎಷ್ಟು ಸೀಟ್ ಬೇಕಾಗಿದೆ ಅಷ್ಟು ಸೀಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಆನ್ ಶೀಟ್ 3 ಅಂಡ್ ಶೀಟ್ 4 2 ಶೀಟ್ ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಫಿಲ್ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಅಕ್ರಾಸ್ ವರ್ಕ್ ಶೀಟ್ ಏನಾಗಿದೆಪ್ಪ ಅಂದ್ರೆ ಆಕ್ಟಿವೇಟ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಇಲ್ಲಿ ಏನಿದೆಪ್ಪ ಅಂದ್ರೆ ಆಲ್ ಅಂದ್ರೆ ಇಲ್ಲಿಂದ ಇರ್ತಕ್ಕಂಥ ಫಾರ್ಮೆಟ್ ಕೂಡ ಹೋಗುತ್ತೆ, ಡೇಟಾ ಕೂಡ ಕಾಪಿ ಆಗುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ತಾವು ಏನ್ ಡಿಸೈನ್ ಮಾಡಿದ್ರೆ ಅದು ಕೂಡ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಡುತ್ತೆ. ಕಂಟೆಂಟ್ ಅಂದ್ರೆ ಒಳಗಡೆ ಸೆಲ್ ಒಳಗಡೆ ಇರ್ತಕ್ಕಂಥ ಡೇಟಾ, ಮತ್ತೆ ಫಾರ್ಮೆಟ್ ಅಂದ್ರೆ ಏನಪ್ಪಾ ಅಂದ್ರೆ ಏನ್ ಡಿಸೈನ್ ಮಾಡಿದಿರ ತಾವು ಆ ಡಿಸೈನಿಗೆ ಏನಂತ ಕರೀತಾರಪ್ಪ ಅಂದ್ರೆ ಎಕ್ಸೆಲ್ ಅಲ್ಲಿ ಫಾರ್ಮೆಟ್ ಅಂತ ಕರೀತಾರೆ. ಅಂದ್ರೆ ಎಕ್ಸೆಲ್ ಶೀಟ್ ಫಾರ್ಮೆಟ್ ಇದೇನ್ ನಾವು ಬಾರ್ಡರ್ ಹಾಕೊಂಡಿದೀವಿ, ಯೆಲ್ಲೋ ಕಲರ್ ಫಿಲ್ ಮಾಡಿ ಅಥವಾ ಬೇರೆ ಕಲರ್ ಅನ್ನ ಫಿಲ್ ಮಾಡ್ತೀವಿ. ಈ ತಮಗೆ ಬೇಕಾಗಿದ್ದೇನಪ್ಪಾ ಅಂದ್ರೆ ಫಾರ್ಮೆಟ್ ಬೇಕಾಗಿದೆ. ಜಸ್ಟ್ ಕ್ಲಿಕ್ ಹಿಯರ್, ಕ್ಲಿಕ್ ಆನ್ ದ ಓಕೆ ಆಪ್ಷನ್. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಇಲ್ಲಿ ಫಾರ್ಮೆಟ್ ಬಂದ್ಬಿಡುತ್ತೆ. ನೋಡಿ ಶೀಟ್ 3 ಅಲ್ಲಿ ಕೂಡ ಇದೆ, ಈಗ ಶೀಟ್ 4 ಅಲ್ಲಿ ಕೂಡ ಇದೆ. ಸಪೋಸ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಬರೀತೀನಿ ಏನಪ್ಪಾ ಅಂದ್ರೆ ಕ್ಲಾಸ್ 3rd ಸ್ಟ್ಯಾಂಡರ್ಡ್, ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಕ್ಲಾಸ್ ಏನಿದೆಪ್ಪ ಅಂದ್ರೆ 3rd ಸ್ಟ್ಯಾಂಡರ್ಡ್. ಈ ರೀತಿ ಕೂಡ ತಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ತಗೋಬಹುದು. ಇದೇನಿತ್ತಪ್ಪ ಅಂದ್ರೆ ಹೆಡ್ಡಿಂಗ್ ಕೂಡ, ಮತ್ತೆ ಹೆಡ್ಡಿಂಗ್ ಅಥವಾ ಇದು ಟೋಟಲಿನೇ ಮಾಡ್ತಿದ್ರಿ ಅಂದ್ರೆ ಟೋಟಲಿ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಮೂವ್ ಮಾಡಬಹುದು. ಮತ್ತೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಸೊ ಜಸ್ಟ್ ಏನಾಗಿದೆಪ್ಪ ಅಂದ್ರೆ ಫಾರ್ಮೆಟ್ ಆಗಿದೆ. ಸೊ ಜಸ್ಟ್ ಇಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಕಂಟೆಂಟ್ ಕೂಡ ತಗೊಳ್ತಕ್ಕಂಥ ಏನಪ್ಪಾ ಅಂದ್ರೆ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ರಿಪೀಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಗೋ ಟು ಸೀರೀಸ್ ಆಪ್ಷನ್, ಫಿಲ್ ಅಕ್ರಾಸ್ ವರ್ಕ್ ಶೀಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಆಲ್ ಕಂಟೆಂಟ್ ಕೂಡ ತಗೊಳ್ಳಿ, ಮತ್ತೆ ಫಾರ್ಮುಲಾ ಕೂಡ ತಗೊಳ್ಳಿ. ಅಂದ್ರೆ ನಂಗೆ ಡೇಟಾ ಎಲ್ಲ ಬೇಕಾಗಿದೆ. ಓಕೆ ಅಂದ್ಬಿಟ್ಟು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಈಗ ಇಲ್ಲಿ ಇರ್ತಕ್ಕಂಥ ಟೈಮ್ಸ್ ಮತ್ತೆ ಮಾರ್ಕ್ಸ್ ಗಳನ್ನ ಡಿಲೀಟ್ ಮಾಡ್ತಕ್ಕಂಥದ್ದು. ಇದನ್ನ ಮಾಡ್ಬಿಟ್ಟು ಈಸಿ ಆಗ್ತಾವ ಏನ್ ಮಾಡ್ಬೋದಪ್ಪ ಅಂದ್ರೆ ಬೇರೆ ಕ್ಲಾಸಿನ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಒಂದೇ ಸಾರಿ ಡಿಲೀಟ್ ಆಗಿದೆ ನೋಡಿ. ಎಷ್ಟು ಶೀಟ್ ಇದಾವೆ ಸೇಮ್ ಫಾರ್ಮೆಟ್ ಇದ್ರೆ ಎಟ್ ಎ ಟೈಮ್ ಒಂದೇ ಸಾರಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಲೀಟ್ ಅನ್ನ ಮಾಡ್ತಕ್ಕಂಥದ್ದು. ಇದು ಏನಪ್ಪಾ ಅಂದ್ರೆ ಸೀರೀಸ್ ವರ್ಕ್ ಆಗುತ್ತೆ. ಇಲ್ಲಿ ಏನ್ ಬರ್ತಾ ಇದೆಯಪ್ಪ ಅಂದ್ರೆ ಎರರ್ ಕೊಡ್ತಾ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಫಾರ್ಮುಲಾಸ್ ಇದಾವೆ. ಸೊ ನಾನು ಯಾರ್ದಾದ್ರು ಮತ್ತೆ ಬೇರೆ ನೇಮ್ ಅನ್ನ ನಾನು ಟೈಪ್ ಮಾಡಿದ್ದೆ. ಸೊ ಬೇರೆ ನೇಮ್ ಟೈಪ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಮಾರ್ಕ್ಸ್ ಗಳನ್ನ ಎಂಟ್ರಿ ಆಗ್ತೇನೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇದು ಈಸಿಯಾಗಿ ಏನಾಗಿದೆಪ್ಪ ಅಂದ್ರೆ ಬರ್ತಕ್ಕಂಥದ್ದು. ಈಗ ನೋಡಿ ಕೆಳಗಿನ ಕೂಡ ಏನಾಗುತ್ತಪ್ಪ ಅಂದ್ರೆ ತಾವು ಡೇಟಾ ಎಂಟ್ರಿ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ. ಸೊ ಕ್ಲಾಸ್ ಏನಾಗಿದೆಪ್ಪ ಅಂದ್ರೆ ನೋಡ್ಕೊಳ್ಳಿ, ಇಲ್ಲಿ ಸೆಕೆಂಡ್ ಇದೆ, ಇದು ಕೂಡ ಸೆಕೆಂಡ್ ಇದೆ, ಇದು ಕೂಡ ಸೆಕೆಂಡ್ ಇದೆ. ಎರಡಲ್ಲಿ ಡೇಟಾ ಫಿಲ್ ಆಗ್ತಾ ಇದೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಮೊದಲು ಏನಪ್ಪಾ ಅಂದ್ರೆ ಡಿಆಕ್ಟಿವೇಟ್ ಮಾಡ್ಬೇಕು. ಕಂಟ್ರೋಲ್ ಕೀ ಅನ್ನ ಪ್ರೆಸ್ ಮಾಡಿ ಮತ್ತೆ ಇವುಗಳನ್ನ ಶೀಟ್ 3 ಶೀಟ್ 4 ಅನ್ನ ಕ್ಲಿಕ್ ಮಾಡ್ತಕ್ಕಂಥದ್ದು. ಸೊ ಎರಡು ಶೀಟ್ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ಡೇಟಾ ಫೀಡ್ ಆಗಿದೆ. ಸೊ ಬಂದ್ಬಿಟ್ಟು ಮತ್ತೆ ಇದಕ್ಕೆ ಏನ್ ಮಾಡಿ ಕ್ಲಾಸ್ 3rd ಸ್ಟ್ಯಾಂಡರ್ಡ್, ಯಾವ ಕ್ಲಾಸ್ ಅಪ್ಪ ಅಂದ್ರೆ ಇದು ಬಂದ್ಬಿಟ್ಟು 3rd ಸ್ಟ್ಯಾಂಡರ್ಡ್. ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಮತ್ತೆ ಇದನ್ನ ತಗೊಳ್ಳಿ, ಕ್ಲಾಸ್ ಏನಪ್ಪಾ ಅಂದ್ರೆ ಇದು 4th ಸ್ಟ್ಯಾಂಡರ್ಡ್. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ತಮ್ಗೆ ಬರ್ತಕ್ಕಂಥದ್ದು. ಫಸ್ಟ್ ಒನ್ ಶುಡ್ ಬಿ ಸೆಕೆಂಡ್ ಅಂಡ್ 3rd 4th. ಈ ರೀತಿ ಏನಪ್ಪಾ ಅಂದ್ರೆ ಸೆಕೆಂಡ್ 3rd ಅಂಡ್ 4th. ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ ಈ ರೀತಿ ಫಾರ್ಮೆಟ್ ಅನ್ನ ತೋತಕ್ಕಂಥದ್ದು. ಇದು ಏನಿದೆಪ್ಪ ಅಂದ್ರೆ ನಮಗೆ ಬರ್ತಕ್ಕಂಥದ್ದು ಅಕ್ರಾಸ್ ವರ್ಕ್ ಶೀಟ್. ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಏನಿದೆಪ್ಪ ಅಂದ್ರೆ ಇದರಲ್ಲಿ ಫಿಲ್ ಅಲ್ಲಿ ಸೀರೀಸ್ ಆಪ್ಷನ್ ಇದೆ. ಯಾವ್ದಿದೆಪ್ಪ ಅಂದ್ರೆ ಸೀರೀಸ್ ಆಪ್ಷನ್ ಫಿಲ್ ಆಗಿದೆ ಈಗ ಆಲ್ರೆಡಿ. ಸೊ ಇದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಏನಿದೆಪ್ಪ ಅಂದ್ರೆ ಸೀರೀಸ್. ಸೊ ಸೀರೀಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ವೆರೈಟೀಸ್ ಆಫ್ ಏನಿದೆಪ್ಪ ಅಂದ್ರೆ ಆಪ್ಷನ್ಸ್ ಗಳು ಇದಾವೆ. ಸೊ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ವಿಂಡೋ ಬರುತ್ತೆ. ಇಲ್ಲಿ ರೋ ವೈಸ್ ಇದೆ ಮತ್ತೆ ಕಾಲಮ್ ವೈಸ್ ಇದೆ. ಇಲ್ಲಿ ಈ ಕಡೆ ಸೀರೀಸ್ ಇನ್ನ ಅದಾದ್ಮೇಲೆ ಟೈಪ್ ಅಂದ್ರೆ ಲಿನಿಯರ್, ಗ್ರೋತ್, ಡೇಟ್ ಅಂಡ್ ಮತ್ತೆ ಆಟೋಫಿಲ್. ಇದ್ರದ್ದೆಲ್ಲರದ್ದು ಏನಪ್ಪಾ ಅಂದ್ರೆ ಈಗ ಎಕ್ಸಾಂಪಲ್ ಗಳನ್ನ ತೋರಿಸ್ತೀನಿ ತಮಗೆ ಪ್ರತಿಯೊಂದರದ್ದು. ಶುಡ್ ಬಿ ಏನಪ್ಪಾ ಅಂದ್ರೆ ತಾವು ರೋ ವೈಸ್ ತಗೊಂಡಿದ್ರೆ ಏನಪ್ಪಾ ಅಂದ್ರೆ ರೋ ವೈಸ್ ಬರುತ್ತೆ, ಕಾಲಮ್ ವೈಸ್ ತಗೊಂಡಿದ್ರೆ ಕಾಲಮ್ ವೈಸ್ ಬರುತ್ತೆ.
ಸಪೋಸ್ ನನ್ಗೆ ಏನಾಗಿದೆಪ್ಪ ಅಂದ್ರೆ ಕೌಂಟಿಂಗ್ ನಂಬರ್ಸ್ ಇದೆ. ಈಗ ನಾವು ಕಾಮನ್ ಆಗಿ ನನ್ಗೆ 100 ವರ್ಗ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತೀವಪ್ಪ ಅಂದ್ರೆ ಟೈಪ್ ಮಾಡ್ತೀವಿ 1 2 3 ಅಂತ ಈ ರೀತಿ ಟೈಪ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡ್ಬಿಟ್ಟು ಡ್ರ್ಯಾಗ್ ಮಾಡ್ತೀವಿ. ಇದು ಟೈಮ್ ತಗೊಳುತ್ತೆ ಅಷ್ಟೇ. ಏನಪ್ಪಾ ಅಂದ್ರೆ 10 20 100 ಇದ್ರೆ ನಮ್ಗೆ ಏನಾದ್ರು 1000 10,000 20,000 ಬೇಕಾಗಿದ್ರೆ ವಿಲ್ ಟೇಕ್ ಅ ಟೈಮ್. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಯು ಕ್ಯಾನ್ ಗೋ ಟು ಸೀರೀಸ್ ಆಪ್ಷನ್. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಕಾಲಮ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟೆಪ್ ವ್ಯಾಲ್ಯೂ ಏನಿದೆಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು 1 ಇದೆ. 1 ಪ್ಲಸ್ 1 ಆಗುತ್ತೆ. ಏನಾಗುತ್ತಪ್ಪ ಅಂದ್ರೆ ಪ್ಲಸ್ 1. ಸೊ ಕಂಟಿನ್ಯೂಸ್ ಆಗಿ ಮತ್ತೆ 1 ಪ್ಲಸ್ 2 ಇಸ್ ಈಕ್ವಲ್ ಟು 3, 1 ಪ್ಲಸ್ 3 ಇಸ್ ಈಕ್ವಲ್ ಟು 4. ಸೊ ಸ್ಟಾಪ್ ವ್ಯಾಲ್ಯೂ ತಮಗೆ ಎಲ್ಲಿ ಕೊಡೋದಿದೆ, ಇಲ್ಲಿ ಲೀನಿಯರ್ ಇಡ್ಬೇಕು ನೋಡಿ. ಮತ್ತೆ ಕಾಲಮ್, ನಂಗೆ ಕಾಲಮ್ ವೈಸ್ ಬೇಕಾಗಿದೆ, ಕಾಲಮ್ ತಗೋತಾ ಇದ್ದೀನಿ. ತಮ್ಗೆ ಏನಾದ್ರು ರೋ ವೈಸ್ ಬೇಕಾಗಿದ್ರೆ ರೋ ವೈಸ್ ಕೂಡ ತಾವು ತಗೋಬಹುದು. ನೆಕ್ಸ್ಟ್ ಒನ್ ಗೋ ಟು, ಸೊ ಎಲ್ಲಪ್ಪ ಅಂದ್ರೆ ಇಲ್ಲಿ ಸ್ಟಾಪ್ ವ್ಯಾಲ್ಯೂ ಎಷ್ಟು ಕೊಡ್ತೀರಪ್ಪ ಅಂದ್ರೆ 100 ಕೊಡಿ. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಅವಾಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಇಟ್ ವಿಲ್ ಗೋಸ್ ಟು 100. ಎಲ್ಲಿವರೆಗೂ ಹೋಗುತ್ತಪ್ಪ ಅಂದ್ರೆ ಇದು ವ್ಯಾಲ್ಯೂ 100 ವರೆಗೂ ಬರುತ್ತೆ. ತಾವು 1000 ಕೊಟ್ರೆ 1000 ಬರುತ್ತೆ, 10,000 ಕೊಟ್ರೆ 10,000 ಕೂಡ ಬರುತ್ತೆ. ತಮ್ಗೆ ವ್ಯಾಲ್ಯೂ ಎಲ್ಲಿವರೆಗೂ ಬೇಕಾಗಿದೆ ಅಲ್ಲಿವರೆಗೂ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ತಗೋಬಹುದು. ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ಸೀರೀಸ್ ಅಲ್ಲಿ. ಸೊ ಏನಿದೆಪ್ಪ ಅಂದ್ರೆ ಕಾಲಮ್ ಅಲ್ಲಿ ಬರ್ತಕ್ಕಂಥದ್ದು ಲೀನಿಯರ್. ಆಫ್ಟರ್ ದಟ್ ಏನಿದೆಪ್ಪ ಅಂದ್ರೆ ಬಂದ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಒನ್ ಇದೆಪ್ಪ ಅಂದ್ರೆ ಡೇಸ್ ಇದೆ. ಏನಿದೆಪ್ಪ ಅಂದ್ರೆ ಇಲ್ಲಿ ಡೇಸ್ ಇದೆ. ಸೊ ಈ ಡೇಸ್ ಗಿಂತ ಮುಂಚೆ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಟೇಬಲ್ ನೋಡಿ. ಅಂದ್ರೆ ನಾನು ಡಿಫ್ರೆನ್ಸ್ ಏನ್ ಮಾಡಿದ್ದೀನಪ್ಪ ಅಂದ್ರೆ ತಮಗೆ 1 ಪ್ಲಸ್ 1 ಡಿಫ್ರೆನ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಇದು ಡಿಫ್ರೆನ್ಸ್ ಬಿಟ್ಬಿಟ್ಟು ಏನಪ್ಪಾ ಅಂದ್ರೆ ಮತ್ತೆ ಇಲ್ಲಿ ಟೇಬಲ್. ಸೊ 5th ಟೇಬಲ್ ಹಾಕ್ತೀನಿ. ಎಷ್ಟಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು 5th ಟೇಬಲ್ ಹಾಕ್ತೀನಿ. ಏನಪ್ಪಾ ಅಂದ್ರೆ ಈಗ 5 1 5, 5 2 10 ಆ ರೀತಿ ಏನಪ್ಪಾ ಅಂದ್ರೆ ಬರ್ತಕ್ಕಂಥ ಸೀರೀಸ್ಗೆ ಹೋಗ್ಬಿಟ್ಟು ಏನಪ್ಪಾ ಅಂದ್ರೆ ಮತ್ತೆ ಕಾಲಮ್ ಏನಿದೆಪ್ಪ ಅಂದ್ರೆ ಸ್ಟೆಪ್ ವ್ಯಾಲ್ಯೂ ಬಂದ್ಬಿಟ್ಟು 5 ಇದೆ. ಸೊ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಸ್ಟಾಪ್ ವ್ಯಾಲ್ಯೂ ಬಂದ್ಬಿಟ್ಟು 50 ಇದೆ. ಅಂದ್ರೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದೊಂದ್ರದ್ದು 5 ಬರುತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಇದು ಕೂಡ ತಗೋಬಹುದು. ಮತ್ತೆ ತಮ್ಗೆ ಬೇರೆ ವ್ಯಾಲ್ಯೂ ಬೇಕಾಗಿದ್ರೆ ಅದು ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥ. ಸಪೋಸ್ 12 ಇದೆ ಅಂತ 12 1 ತಮ್ಗೆ ಬೇಕಾಗಿದೆ. ಜಸ್ಟ್ ಕ್ಲಿಕ್ ಮಾಡಿ ಗೋ ಟು ಸೀರೀಸ್ ಆಪ್ಷನ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಕಾಲಮ್ ವೈಸ್ ತಗೊಳ್ಳಿ. ರೋ ವೈಸ್ ತಗೊಂಡ್ರೆ ಮುಂದ್ಗಡೆ ಏನಾಗುತ್ತಪ್ಪ ಅಂದ್ರೆ ಡೇಟಾ ಫೀಡ್ ಆಗುತ್ತೆ. ಏನ್ ಮಾಡ್ತೀನಪ್ಪ ಅಂದ್ರೆ ಬಂದ್ಬಿಟ್ಟು ನಾನು ಗೋ ಟು ಸ್ಟೆಪ್ ವ್ಯಾಲ್ಯೂ 12 ಇಲ್ಲಿ ಕೊಡ್ತೀನಿ. 12 ಕೊಟ್ಬಿಟ್ಟು ಏನಪ್ಪಾ ಅಂದ್ರೆ ಸ್ಟಾಪ್ ವ್ಯಾಲ್ಯೂ ಬಂದ್ಬಿಟ್ಟು 120. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಈಗ ಏನಾಗುತ್ತಪ್ಪ ಅಂದ್ರೆ 12 1 ಬರುತ್ತೆ. ಈ ರೀತಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನಮಗೆ ಟೇಬಲ್ ಕೂಡ ಬೇಕಾಗಿದ್ರೆ 2 1 ಟೇಬಲ್ ಅದನ್ನು ಕೂಡ ಎಕ್ಸೆಲ್ ಅಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಡೇಸ್ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಡೇಸ್ ಬಂದ್ಬಿಟ್ಟು ಇಲ್ಲಿ ನಮ್ಗ ಸೊ ಸಂಡೇ ಮಂಡೇ ಟ್ಯೂಸ್ಡೇ ನಾವು ಏನ್ ಟೈಪ್ ಮಾಡ್ತೀವಿ ಅದನ್ನ ಆಟೋಮೆಟಿಕ್ ಆಗಿ ಬರ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಆನ್ ಸಂಡೇ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡಿಬಿಟ್ಟು ಗೋ ಟು ಸೀರೀಸ್. ಸೊ ಸೀರೀಸ್ ಅಲ್ಲಿ ಹೋಗ್ಬಿಟ್ಟು ನನ್ಗೆ ಯಾವ ರೀತಿ ವ್ಯಾಲ್ಯೂ ಬೇಕಾಗಿದೆಪ್ಪ ಅಂದ್ರೆ ಕಾಲಮ್ ಅಲ್ಲಿ ಬೇಕಾಗಿದೆ. ಎಲ್ಲಿ ಬೇಕಾಗಿದೆಪ್ಪ ಅಂದ್ರೆ ಕಾಲಮ್. ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲಿವರೆಗೂ ಡೇಟಾ ತಮ್ಗೆ ಬೇಕಾಗಿದೆ ಅಲ್ಲಿವರೆಗೂ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಡೇಟಾನ ತಗೊಳ್ತಕ್ಕಂಥದ್ದು. ಕಾಲಮ್ ವೈಸ್ ತಗೊಂಡ್ಬಿಟ್ಟು ಆಟೋ ಫಿಲ್ ಯಾವ ಆಪ್ಷನ್ ಅಪ್ಪ ಅಂದ್ರೆ ಥರ್ಡ್ ಒನ್ ಬಂದ್ಬಿಟ್ಟು ಫೋರ್ತ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಟೋ ಫಿಲ್. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಅವಾಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಡೇಟಾ ಬರುತ್ತೆ. ನಾನು ಒಂದ್ ಕಡೆ ಸೆಲೆಕ್ಟ್ ಅನ್ನು ಮಾಡಿದ್ದೀನಿ, ಅದಕ್ಕೋಸ್ಕರ ಫ್ರೈಡೆ ವರ್ಗೂ ಬಂದಿದೆ. ತಮ್ಗೇನಾದ್ರು ಸಾಟರ್ಡೆ ವರ್ಗೂ ಬೇಕಾಗಿದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಇನ್ನೂ ಒಂದು ಜಾಸ್ತಿ ತಗೊಳ್ಳಿ. ಮತ್ತೆ ಕೊಟ್ಟು ಎಲ್ಲಪ್ಪ ಅಂದ್ರೆ ಫಿಲ್ ಮೇಲೆ ಹೋಗ್ಬಿಟ್ಟು ಸೊ ಜಸ್ಟ್ ಕ್ಲಿಕ್ ಆನ್ ಸೀರೀಸ್ ಆಪ್ಷನ್. ಸೀರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಟೋ ಫಿಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆನ್ ಓಕೆ ಆಪ್ಷನ್. ಈಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಈ ರೀತಿ ಕಂಟಿನ್ಯೂಸ್ ಆಗಿ ತಾವು ಡೇಸ್ ಗಳನ್ನ ತಗೋತಕ್ಕಂಥದ್ದು. ಇನ್ನು ಜಾಸ್ತಿ ತಗೋತಿದ್ರೆ ಎಲ್ಲಿವರೆಗೂ ತಾವು ಸೆಲೆಕ್ಟ್ ಮಾಡ್ತೀರಾ ಮತ್ತೆ ಅದು ಏನಾಗುತ್ತಪ್ಪ ಅಂದ್ರೆ ರಿಪೀಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಂಡೇ ಮಂಡೇ ಮತ್ತೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ತಮ್ಗೆ ಮಂತ್ ವೈಸ್ ಏನ್ ಬೇಕಾಗಿದೆಪ್ಪ ಅಂದ್ರೆ ತಮ್ಗೆ ಮಂತ್ ವೈಸ್ ಬೇಕಾಗಿದ್ರೆ ಸೊ ಅಂತ ಮೂಮೆಂಟ್ ಅಲ್ಲಿ ತಾವು ಏನು ಮಾಡಬೇಕು ಅಂತಕ್ಕಂಥದ್ದು. ಗೋ ಟು ಸೀರೀಸ್ ಆಪ್ಷನ್. ಮತ್ತೆ ಸೊ ಎಲ್ಲಪ್ಪ ಅಂದ್ರೆ ಇಲ್ಲಿ ಮತ್ತೆ ಕಾಲಮ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಮತ್ತೆ ಇದನ್ನ ಡೇಟಾ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಡೇಟಾ ಸೊ ಜಸ್ಟ್ ಸೆಲೆಕ್ಟ್ ದಿಸ್ ಒನ್. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಜನವರಿ ಇಟ್ಕೊಂಡು ಮಂತ್ ಅನ್ನ ಫಿಲ್ಲಿಗೆ ಹೋಗಿ ಮತ್ತೆ ಗೋ ಟು ಸೊ ಎಲ್ಲಪ್ಪ ಅಂದ್ರೆ ಸೀರೀಸ್ ಆಪ್ಷನ್. ಸೀರೀಸ್ ಆಪ್ಷನ್ ಅಲ್ಲಿ ಹೋಗ್ಬಿಟ್ಟು ಆಟೋ ಫಿಲ್. ಜಸ್ಟ್ ಕ್ಲಿಕ್ ದೇರ್, ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಮಂತ್ ಕೂಡ ಬರುತ್ತೆ. ನೋಡ್ಕೊಳ್ಳಿ ಏನಪ್ಪಾ ಅಂದ್ರೆ ಈ ರೀತಿ ನಾವು ಮಂತ್ ಅನ್ನ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಜಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟಾ. ಮತ್ತೆ ಇದು ಕೂಡ ಕಂಟಿನ್ಯೂ ಬೇಕಾಗಿದ್ರೆ ತಮಗೆ ಕಂಟಿನ್ಯೂ ಕೂಡ ತಾವು ಏನ್ ಮಾಡಬಹುದಪ್ಪ ಅಂದ್ರೆ ತಗೋಬಹುದು. ಜಸ್ಟ್ ಕ್ಲಿಕ್ ದೇರ್, ಅಲ್ಲಿ ಆಟೋ ಫಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ತಗೊಂಡ್ಬಿಡಿ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇದು ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಅದೇ ರೀತಿ ಡೇಟ್ ಬಂದಿದೆ. ಏನಿದೆಪ್ಪ ಅಂದ್ರೆ ತಮಗೆ ಡೇಟ್ ಇದೆ. ಜಸ್ಟ್ ಕ್ಲಿಕ್ ಹಿಯರ್. ಸೀರೀಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ತಗೊಳ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಇದು ಡೇಟ್ ಮೇಲೆ ಕೂಡ
ತಗೊಳ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಹಿಯರ್, ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ನಮಗೆ. ಸೊ ಸೀರೀಸ್ ಮೇಲೆ ಹೋಗಿ ನೋಡಿ. ಸೊ ಇಲ್ಲಿ ಏನಿದೆಪ್ಪ ಅಂದ್ರೆ ಡೇಟ್ ಯೂನಿಟ್ ಅಲ್ಲಿ ಡೇ ಇದೆ. ಸೊ ಡೇ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಎಲ್ಲಾ ಡೇಟ್ ಗಳನ್ನ ತಗೊಳುತ್ತೆ. ಎಲ್ಲಿವರೆಗಪ್ಪ ಅಂದ್ರೆ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್, ಫೋರ್ತ್, ಫಿಫ್ತ್ ಕಂಟಿನ್ಯೂಸ್. ಸೊ ಆಫ್ಟರ್ ದಟ್ ಏನಾಗುತ್ತಪ್ಪ ಅಂದ್ರೆ ವೀಕ್ ಡೇ ಅಂದ್ರೆ ಸಾಟರ್ಡೆ ಮತ್ತೆ ಸಂಡೇನ ಬಿಟ್ಬಿಡುತ್ತೆ. ಮಂತ್ ಅಂದ್ರೆ ಬರೀ ಮಂತ್ ತಗೊಳುತ್ತೆ. ಇಯರ್ ಅಂದ್ರೆ ಇಯರ್ ಮಾತ್ರ ತಗೊಳುತ್ತೆ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಾನು ಕೊಟ್ಟಿರ್ತಕ್ಕಂಥದ್ದು ಡೇಟ್ ಅನ್ನ ಕೊಟ್ಟಿದ್ದೀನಿ 1/4/22 ಅಂತ. ಇದೇ ರೀತಿ ಏನಪ್ಪಾ ಅಂದ್ರೆ ನನಗೆ ಸ್ಟಾಪ್ ವ್ಯಾಲ್ಯೂ ಎಲ್ಲಿ ಕೊಡಬೇಕು. ಸೊ 30 ಕೊಡ್ತಕ್ಕಂಥದ್ದು. ಸೊ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಗೋ ಟು ಕ್ಲಿಕ್ ಆನ್ ಕಾಲಮ್ ವೈಸ್ ಬೇಕಾಗಿದೆ. ಮತ್ತೆ ಕಾಲಮ್ ವೈಸ್ ತಗೊಳ್ಳಿ. ಎಲ್ಲಪ್ಪ ಅಂದ್ರೆ ಇಲ್ಲಿ ಸ್ಟಾಪ್ ವ್ಯಾಲ್ಯೂ. ಸೊ ಎಲ್ಲಿ ಸ್ಟಾಪ್ ಮಾಡೋದಿದೆಪ್ಪ ಅಂದ್ರೆ ನನಗೆ ಜಸ್ಟ್ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ. ಫಸ್ಟ್ ಏನಿದೆಪ್ಪ ಅಂದ್ರೆ ಅದು ಮಂತ್ ಇದೆ. ಏನಿದೆಪ್ಪ ಅಂದ್ರೆ ಮಂತ್ ಇದೆ. ಮಂತ್ ಇದ್ದೆ ಜಸ್ಟ್ ಕ್ಲಿಕ್ ದರ್. ಓಕೆ. ಸೊ ಡೇಟ್ ಅನ್ನ ನಾವು ಯಾವ ರೀತಿ ತಗೋಬೇಕು. ಕ್ಲಿಕ್ ಆನ್ ಸೀರೀಸ್ ಆಪ್ಷನ್. ಸೀರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಡೇಟ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ಸಿಂಗಲ್ ಡೇಟ್ ಬರುತ್ತೆ. ಮತ್ತೆ ಕಾಲಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಡೇ ಇದೆ. ಮತ್ತೆ ಅದಾದ್ಮೇಲೆ ವೀಕ್ ಡೇ ಇದೆ. ವೀಕ್ ಡೇ ಅಂದ್ರೆ ಸಾಟರ್ಡೆ ಸಂಡೇ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಬಿಡುತ್ತೆ. ಮಂತ್ ಅಂದ್ರೆ ಓನ್ಲಿ ಮಂತ್ ಅನ್ನ ತಗೊಳುತ್ತೆ. ಇಯರ್ ಅಂದ್ರೆ ಏನಪ್ಪಾ ಅಂದ್ರೆ ಇಯರ್ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ತಗೊಳ್ತಕ್ಕಂಥ ಇಯರ್ ವೈಸ್. ಸೊ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಸ್ಟಾಪ್ ಡೇಟ್ ಅನ್ನ ಹಾಕ್ತೀನಿ. ಅಂದ್ರೆ ಏನ್ ಮಾಡಿದೀನಪ್ಪ ಅಂದ್ರೆ ಇಲ್ಲಿ 1/1/2022 ಅಂತ ಕೊಟ್ಟಿದ್ದೀನಿ. ಸೊ ಫಸ್ಟ್ ಈಗ ಮಂತ್ ಇದೆ ನೋಡಿ ಸ್ಟಾಪ್ ವ್ಯಾಲ್ಯೂ. ಸೊ ಸ್ಟಾಪ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ ನಾನು ಫಸ್ಟ್ ಏನಪ್ಪಾ ಅಂದ್ರೆ ಈಗ ಲಾಸ್ಟ್ ಡೇಟ್ ಅನ್ನ ಕೊಡ್ತಕ್ಕಂಥದ್ದು. ಮಂತ್ ಇಂದ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಅನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಟೈಪ್ ಮಾಡ್ತಕ್ಕಂಥದ್ದು. ಡೇಟ್ ಅನ್ನ ಟೈಪ್ ಮಾಡಿ. ಸೊ ಫಸ್ಟ್ ಈಗ ಏನಪ್ಪಾ ಅಂದ್ರೆ ಮಂತ್ ಅನ್ನ ಟೈಪ್ ಮಾಡಿದೀನಿ. ಸೊ ಲಾಸ್ಟ್ ಬಂದ್ಬಿಟ್ಟು 31st. ಆಫ್ಟರ್ ದಟ್ ಏನಪ್ಪಾ ಅಂದ್ರೆ 2022. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಈಗ ಏನಾಗುತ್ತಪ್ಪ ಅಂದ್ರೆ ಇದು ಡೇಟ್ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲಿವರೆಗೂ ತಾವು ಫೀಡ್ ಮಾಡ್ತೀರಾ ಅಲ್ಲಿವರೆಗೂ ಆಟೋಮೆಟಿಕ್ ಒಂದ್ ಮಂತಿನ ನಾವು ಡೇಟ್ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ನೋಡ್ರಿ ಬೇಕಿದ್ರೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಗೋ ಟು ಸೊ ಎಲ್ಲಪ್ಪ ಅಂದ್ರೆ ಫಿಲ್ ಮೇಲೆ ಮತ್ತೆ ಗೋ ಟು ಸೀರೀಸ್ ಆಪ್ಷನ್, ಟೇಕ್ ಅ ಡೇಟ್ ಅಂಡ್ ಕಾಲಮ್ ವೈಸ್ ರೋ ವೈಸ್ ತಗೊಂಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಹಾರಿಜಾಂಟಲಿ ಬರುತ್ತೆ ಸ್ಟಾಪ್ ವ್ಯಾಲ್ಯೂ. ಫಸ್ಟ್ ಬಂದ್ಬಿಟ್ಟು ಮಂತ್ ಇದೆ 31st. ಸೊ ಆಫ್ಟರ್ ದಟ್ 2022. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇದು ಬಂದ್ಬಿಡುತ್ತೆ. ನಿಮ್ಗೆ ಯಾವ ಡೇಟ್ ಬೇಕಾಗಿದೆ ಆ ಡೇಟ್ ಅನ್ನ ತಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕೊಡ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮ್ಗೆ ಸೀರೀಸ್ ಆದ್ಮೇಲೆ ಏನಿದೆಪ್ಪ ಅಂದ್ರೆ ನೆಕ್ಸ್ಟ್ ಆನ್ ಬರ್ತಕ್ಕಂಥದ್ದು ತಮ್ಗೆ ಸೊ ಜಸ್ಟಿಫೈ ಆಪ್ಷನ್ ಇದೆ. ಜಸ್ಟಿಫೈ ಆಪ್ಷನ್ ಅಂದ್ರೆ ಏನಪ್ಪಾ. ಸೊ ಜಸ್ಟಿಫೈ ಅಂದ್ರೆ ನೋಡಿ ಏನಾಗುತ್ತಪ್ಪ ಅಂದ್ರೆ ಜಸ್ಟ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದ್ ಹೆಸರನ್ನ ಬರೀತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಸಂತೋಷ್ ಕುಮಾರ್ ಅಂತ ಬರೀತೀನಿ. ಏನಪ್ಪಾ ಅಂದ್ರೆ ಸಂತೋಷ್ ಕುಮಾರ್. ಸೊ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಏನಾಗಿದೆಪ್ಪ ಅಂದ್ರೆ ಈಗ ನಾನು ಇದನ್ನ ಒಂದೇ ಸೆಲ್ ಅಲ್ಲಿ ಇದೆ. ಬಟ್ ನಮ್ಗೆ ಇಲ್ಲಿ ಏನ್ ಡಿಸ್ಪ್ಲೇ ಆಗ್ತಾ ಇದೆಯಪ್ಪ ಅಂದ್ರೆ ಲೈಕ್ 2 ಸೆಲ್ ಅಲ್ಲಿ ಡೇಟಾ ಇದೆ ಅಂತ ಲೈಕ್ ಆ ಟೈಪ್ ಏನಾಗ್ತಾ ಇದೆಯಪ್ಪ ಅಂದ್ರೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಇಲ್ಲೇ ಕ್ಲಿಕ್ ಮಾಡಿ ಏನಪ್ಪಾ ಅಂದ್ರೆ ಜಸ್ಟಿಫೈ ಮೇಲೆ ಕ್ಲಿಕ್ ಮಾಡಿ. ಎಲ್ಲಪ್ಪ ಅಂದ್ರೆ ಜಸ್ಟಿಫೈ. ಸೊ ಅವಾಗ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮುಂದ್ಗಡೆ ಏನ್ ಹೋಗಿದೆ ಇದು ಡೇಟಾ ಅದೇನಾಗುತ್ತಪ್ಪ ಅಂದ್ರೆ ಕೆಳಗಡೆ ಸೆಲ್ ಅಲ್ಲಿ ಬರುತ್ತೆ. ಸೊ ಜಸ್ಟ್ ಏನಪ್ಪಾ ಅಂದ್ರೆ ಇಲ್ಲೊಂದು ಎರರ್ ಮೆಸೇಜ್ ಕೊಡುತ್ತೆ ತಮ್ಗೆ. ಸೊ ಬಿಲೋ ಸೆಲೆಕ್ಟೆಡ್ ರೇಂಜ್ ಅಂತ ಬರುತ್ತೆ. ಓಕೆ. ಸಂತೋಷ್ ಅಂತಕ್ಕಂಥದ್ದು ಮೇಲ್ಗಡೆ ಬಂತು ಮತ್ತೆ ಕುಮಾರ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೆಳಗಡೆ ಬಂತು. ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಜಸ್ಟಿಫೈ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಲಾಸ್ಟ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ಇದರಲ್ಲಿ ಫಿಲ್ ಅಲ್ಲಿ ಫ್ಲಾಶ್ ಫಿಲ್ ಇದೆ. ಏನಿದೆ ಫ್ಲಾಶ್ ಫಿಲ್. ಸೊ ಫ್ಲಾಶ್ ಫಿಲ್ ಅಂದ್ರೆ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಜಸ್ಟ್ ಕ್ಲಿಕ್ ಮಾಡಿ. ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಕೊಟ್ಟು ಸೊ ಇಲ್ಲಿ ಏನಿದಾವಪ್ಪ ಅಂದ್ರೆ ಫ್ಲಾಶ್ ಫಿಲ್ ಅಲ್ಲಿ ಒಂದು ಎಂಪ್ಲಾಯ್ ಐಡಿ ಇದಾವ ಅಂತ ತಿಳ್ಕೊ. ಏನಿದಾವಪ್ಪ ಅಂದ್ರೆ ಇವು ಎಂಪ್ಲಾಯೀಸ್ ಐಡಿಸ್ ಇದಾವೆ. ಸೊ ಎಂಪ್ಲಾಯ್ ಐಡಿ ಅಲ್ಲಿ ಏನಪ್ಪಾ ಅಂದ್ರೆ ನನಗೆ ಜಸ್ಟ್ ಏನಪ್ಪಾ ಅಂದ್ರೆ 10 ಎಂಟ್ರಿಗಳನ್ನ ತಗೊಂಡಿದ್ದೀನಿ ನಾನೀಗ. ಸೊ 10 ಅಲ್ಲಿ ಏನಪ್ಪಾ ಅಂದ್ರೆ ಈಗ ತಮಗ್ ಬರ್ತಕ್ಕಂಥದ್ದು ಜಸ್ಟ್ ಇದೇನಾಗಿದೆಪ್ಪ ಅಂದ್ರೆ ಇಟ್ ಇಸ್ ಶುಡ್ ಬಿ ಕಾಮನ್. ಕಂಪ್ನಿ ಏನಿದೆಪ್ಪ ಅಂದ್ರೆ ಇದು ಕೋಡ್ ಇದೆ. ಒಂದ್ ಬಂದ್ಬಿಟ್ಟು ಈ ಕಡೆ ಇರ್ತಕ್ಕಂಥದ್ದು ಏನಾಗಿದೆಪ್ಪ ಅಂದ್ರೆ ಇದು ಸೀರಿಯಲ್ ನಂಬರ್ ಅಂದ್ರೆ 31, 32, 33 ಕಂಪ್ನಿ ಎಂಪ್ಲಾಯೀಸ್ ಇದೆ. ಇಷ್ಟು ಡೇಟಾನ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಕಾಪಿ ಮಾಡ್ಕೊತೀನಿ. ಏನ್ ಮಾಡ್ತೀನಿ ಕಾಪಿ. ಈ ಕಡೆ ತಂದ್ಬಿಟ್ಟು ಏನ್ ಮಾಡ್ತೀನಪ್ಪ ಅಂದ್ರೆ ಪೇಸ್ಟ್ ಮಾಡ್ತೀನಿ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ತಾವು ಎಲ್ಲಿವರೆಗೂ ಬೇಕಾಗಿದೆ ಅಲ್ಲಿವರೆಗೂ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಲಿಕ್ ಆನ್ ಫ್ಲಾಶ್ ಫಿಲ್. ಅಂದ್ರೆ ತಾವು ಎಷ್ಟು ಕಾಪಿ ಮಾಡ್ತೀರಾ ಅಷ್ಟು ಕಂಟಿನ್ಯೂಸ್ ಆಗಿ ಅದೇ ಡೇಟಾ ಕಂಟಿನ್ಯೂ ಡೇಟಾ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿಂದ ಫಿಲ್ ಆಗುತ್ತೆ. ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಫ್ಲಾಶ್ ಫಿಲ್ ಅಂತ ಹೇಳಿ ಕರೀತಾರೆ. ನೋಡ್ಕೊಳ್ಳಿ ಇನ್ನೊಂದ್ಸರಿ. ಸಪೋಸ್ ನಾನೇನಾದ್ರು ಏನ್ ಮಾಡಿದ್ದೀನಪ್ಪ ಅಂದ್ರೆ ಫಸ್ಟ್ ಅಲ್ಲಿ ಡೇಟಾನ ಇಲ್ಲಿಂದ ಕಾಪಿ ಮಾಡಿದ್ದೀನಿ. ಏನ್ ಮಾಡಿದ್ದೀನಿ ಡೇಟಾನ ಕಾಪಿ ಮಾಡಿದ್ದೀನಿ. ಸೊ ತಮ್ಗೆ ಏನಾದ್ರು ಸೊ ಜಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಬೇಕಾಗಿದೆ ಅಂದ್ರೆ 35 ವರ್ಗೂ ಬೇಕಾಗಿದೆ. ಇಲ್ಲಿವರೆಗೂ ಬೇಕಾಗಿದೆ ಅಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಕ್ಲಿಕ್ ಮಾಡ್ಬಿಟ್ಟು ಫ್ಲಾಶ್ ಫಿಲ್. ಡೇಟಾ ಏನಾಗುತ್ತಪ್ಪ ಅಂದ್ರೆ ಅಲ್ಲಿವರೆಗೂ ಬರುತ್ತೆ. ಪೂರ್ತಿ ಕಂಟಿನ್ಯೂ ಬೇಕಾಗಿತ್ತಪ್ಪ ಅಂದ್ರೆ ಎಂಡ್ ವರ್ಗೂ ಕ್ಲಿಕ್ ಆನ್ ಫ್ಲಾಶ್ ಫಿಲ್. ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಅಷ್ಟೇ ಡೇಟಾ ಬರುತ್ತೆ.
ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮಗೆ ಬರ್ತಕ್ಕಂಥದ್ದು ಫ್ಲಾಶ್ ಫೇಲ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಕ್ಲಿಯರ್ ಇದೆ. ಏನಿದೆ ಕ್ಲಿಯರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಇದೇನಾಗಿದೆಪ್ಪ ಅಂದ್ರೆ ಫಾರ್ಮೆಟ್ ಇದೆ. ಈ ಫಾರ್ಮೆಟ್ ಅಲ್ಲಿ ಡೇಟಾನ ನಾವು ತಗೊಂಡಿದ್ವಿ. ಏನಾಗಿದೆಪ್ಪ ಅಂದ್ರೆ ಡೇಟಾ ಇದೆ, ಇದನ್ನ ಕೆಳಗಡೆ ಇರ್ತಕ್ಕಂಥದ್ದನ್ನ ಡೇಟಾ ಡಿಲೀಟ್ ಮಾಡ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡ್ಕೋತೇನೆ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲಿ ಏನಪ್ಪಾ ಅಂದ್ರೆ ಕ್ಲಿಯರ್ ಆಲ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಪೂರ್ತಿ ಅಂದ್ರೆ ಫಾರ್ಮೆಟ್ ಕೂಡ ಹೋಗುತ್ತೆ, ಮತ್ತೇನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಡೇಟಾ ಕೂಡ ಹೋಗುತ್ತೆ. ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಕ್ಲಿಕ್ ಆನ್ ಕ್ಲಿಯರ್ ಆಲ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಟೋಟಲಿ ಅಂದ್ರೆ ಅಲ್ಲಿ ಮಾಡಿರ್ತಕ್ಕಂಥ ಫಾರ್ಮೆಟ್ ಡಿಸೈನ್ ಕೂಡ ಹೋಗುತ್ತೆ, ಮತ್ತೇನಪ್ಪಾ ಅಂದ್ರೆ ಕಂಟೆಂಟ್ ಕೂಡ ಹೋಗುತ್ತೆ ಒಳಗಡೆ ಇರ್ತಕ್ಕಂಥದ್ದು. ಮತ್ತೆ ಕ್ಲಿಕ್ ಮಾಡಿ ಕ್ಲಿಯರ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಫಾರ್ಮೆಟ್ ಅಂದ್ರೆ ಒಳಗಿಂದ ಏನಾಗುತ್ತಪ್ಪ ಅಂದ್ರೆ ಕಂಟೆಂಟ್ ಇರುತ್ತೆ, ಅದನ್ನ ನೀವು ಬೋಲ್ಡ್, ಇಟಾಲಿಕ್, ಸೊ ಅದಾದ್ಮೇಲೆ ಫಾಂಟ್ ಸೈಜ್ ಬಿಗರ್ ಮಾಡಿದ್ದು, ಮತ್ತೆ ಸೈಜ್ ಕಮ್ಮಿ ಮಾಡಿದ್ದು, ಅದೆಲ್ಲ ಏನಾಗುತ್ತಪ್ಪ ಅಂದ್ರೆ ಕ್ಲಿಯರ್ ಅಲ್ಲಿ ಫಾರ್ಮೆಟ್ ಅಂದ ತಕ್ಷಣ ಹೋಗ್ಬಿಡುತ್ತೆ. ಸೊ ಅದೇ ರೀತಿ ಕ್ಲಿಯರ್ ಕಂಟೆಂಟ್ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ತಮ್ದು ಫಾರ್ಮೆಟ್ ಇರುತ್ತೆ, ಒಳಗಿಂದು ಡೇಟಾ ಹೋಗ್ಬಿಡುತ್ತೆ. ಸೊ ತಾವು ಫ್ರೆಶ್ ಮತ್ತೆ ಏನಪ್ಪಾ ಅಂದ್ರೆ ಡೇಟಾನ ಫಿಲ್ ಮಾಡ್ತಕ್ಕಂಥದ್ದು. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ದಿಸ್ ಒನ್. ಅದೇ ರೀತಿ ಕಮೆಂಟ್ ಮತ್ತೆ ಹೈಪರ್ ಲಿಂಕ್ ಇದ್ರೆ ಇದು ನೆಕ್ಸ್ಟ್ ರಿವ್ಯೂ ಟ್ಯಾಬಲ್ ಬರುತ್ತೆ, ಅವಾಗ ಮತ್ತೆ ಇದನ್ನ ಹೇಳ್ಕೊಡ್ತೀನಿ ತಮಗೆ. ಕ್ಲಿಯರ್ ಕಮೆಂಟ್ ಅಂದ್ರೆ ಕಮೆಂಟ್ ಕೊಟ್ಟಿದ್ವಿ ಅಂದ್ರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ, ಮತ್ತೆ ಹೈಪರ್ ಲಿಂಕ್ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಸಾರ್ಟಿಂಗ್ ಇದೆ. ಏನಿದೆಪ್ಪ ಅಂದ್ರೆ ಸಾರ್ಟಿಂಗ್. ಸೊ ಇದು ಸಾರ್ಟಿಂಗ್ ಬಂದ್ಬಿಟ್ಟು ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂತಕ್ಕಂಥದ್ದು, ಸಾರ್ಟ್ ಅಂಡ್ ಫಿಲ್ಟರ್. ನೋಡ್ಕೊಳ್ಳಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಡೇಟಾ ಇದೆ. ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಡೇಟಾ ಇದೆ, ಸ್ಟೂಡೆಂಟ್ ಒಂದು ಡೇಟಾ ಇರ್ತಕ್ಕಂಥದ್ದು. ಇದ್ರ ಮೇಲೆ ಏನಪ್ಪಾ ಅಂದ್ರೆ ಫಿಲ್ಟರ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ಸಪೋಸ್ ನನ್ಗೆ ಏನಾಗಿದೆಪ್ಪ ಅಂದ್ರೆ ಇದರಲ್ಲಿ ಫೇಲ್ ಎಷ್ಟು ಜನ ಆಗಿದ್ದಾರೆ, ಸೊ ಅವ್ರು ಅಷ್ಟೇ ನನಗೆ ಶೋ ಮಾಡ್ಬೇಕು. ರಿಸಲ್ಟ್ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಅನ್ಸೆಲೆಕ್ಟ್ ಆಲ್ ಅನ್ನಿ ಫೇಲ್ ಅನ್ನಿ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಅವಾಗ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಫೇಲ್ ಆದದ್ದು ರಿಸಲ್ಟ್ ಅಷ್ಟೇ ಶೋ ಮಾಡುತ್ತೆ. ಅದೇ ರೀತಿ ಇಲ್ಲಿ ಏನಪ್ಪಾ ಅಂದ್ರೆ ತಮ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಅಥವಾ ಏನಪ್ಪಾ ಅಂದ್ರೆ ಬೇರೆ ಯಾರು ಸೆಕೆಂಡ್ ಕ್ಲಾಸ್ ಅಲ್ಲಿ ಆಗಿದ್ದಾರೆ ಅಂತವ್ರದತ್ತೆ ಅಷ್ಟೇ ಡಾಟಾ ಏನ್ ಮಾಡೋದಿದೆ ನೋಡೋದಿದೆ. ಜಸ್ಟ್ ಕ್ಲಿಕ್ ಆನ್ ದಟ್ ಒನ್. ಅದು ಏನಾಗುತ್ತಪ್ಪ ಅಂದ್ರೆ ತಮ್ಗೆ ಡಾಟಾ ಶೋ ಮಾಡುತ್ತೆ. ಒಬ್ಬರದೇ ಬೇಕಾಗಿದ್ರೆ ಒಬ್ಬರು ಕೂಡ ತಗೋಬಹುದು. ಅದೇ ರೀತಿ ಏನಪ್ಪಾ ಅಂದ್ರೆ ಸಾರ್ಟಿಂಗ್ ಇದೆ. ಆಲ್ರೆಡಿ ಇದು ಏನಾಗಿದೆಪ್ಪ ಅಂದ್ರೆ ಎ ಟು ಝಡ್ ಟು ಎ. ನಮ್ಮ ಮೊಬೈಲ್ ನಂಬರ್ ಅಲ್ಲಿ ನಾವು ಡೇಟಾ ಏನಾದ್ರು ಸ್ಟೋರ್ ಮಾಡಿದ್ರೆ ಏನಾಗ್ತಾವಪ್ಪ ಅಂದ್ರೆ ಬಂದ್ಬಿಟ್ಟು ಎ ಹಿಡ್ಕೊಂಡು ಝಡ್ ತನ ಏನಾಗ್ತಾವಪ್ಪ ಅಂದ್ರೆ ಸ್ಟೋರ್ ಆಗ್ತವೆ. ಅದೇ ರೀತಿ ಇಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರೆ ಸ್ಟೋರ್ ಆಗುತ್ತೆ. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಝಡ್ ಟು ಎ ಕ್ಲಿಕ್ ಮಾಡ್ತೀನಿ ನೋಡಿ, 5 4 3 2 1 ಆಗಿದೆ. ಅದೇ ರೀತಿ ಮತ್ತೆ ಕ್ಲಿಕ್ ಮಾಡಿ ಎ ಟು ಝಡ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇಲ್ಲಿ ಕೂಡ ಎ ಟು ಝಡ್ ಏನಾಗುತ್ತಪ್ಪ ಅಂದ್ರೆ ದಿಸ್ ಒನ್ ಶುಡ್ ಬಿ ಮತ್ತೆ ನಾವು ರಿಅರೇಂಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಎ ಆದ್ಮೇಲೆ ಬಿ ಇದೆ, ಬಿ ಆದ್ಮೇಲೆ ಡೈರೆಕ್ಟ್ ಆಗಿ ಎಸ್ ಇದೆ. ಈ ರೀತಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಸಾರ್ಟ್ ಅಂಡ್ ಫಿಲ್ಟರ್ ವರ್ಕ್ ಆಗುತ್ತೆ. ಸೊ ಜಸ್ಟ್ ಕ್ಲಿಕ್ ಹಿಯರ್. ಮತ್ತೆ ತೆಗೆಯೋದಿದ್ರೆ ಅಲ್ಲೇ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಅದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇದು ಹೋಗ್ಬಿಡುತ್ತೆ. ಇಲ್ಲಿ ಕೂಡ ಕ್ಲಿಯರ್ ಆಪ್ಷನ್ ಇದೆ, ಮತ್ತೆ ಅದನ್ನ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಕ್ಲಿಯರ್ ಮಾಡ್ತಕ್ಕಂಥದ್ದು. ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನೇನು ಅಪ್ಲೈ ಮಾಡಿದಿರಾ ಕ್ಲಿಯರ್ ಫಿಲ್ಟರ್ ಅಂದ್ಬಿಡಿ. ಸೊ ಏನಾಗುತ್ತಪ್ಪ ಅಂದ್ರೆ ಅದು ಹೋಗ್ಬಿಡುತ್ತೆ, ಅಥವಾ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಶುಡ್ ಬಿ, ಲಾಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ಫೈಂಡ್ ಇದೆ. ಸೊ ಫೈಂಡ್ ಅಲ್ಲಿ ಏನಿದೆಪ್ಪ ಅಂದ್ರೆ ತಮ್ಮ ಬಂದ್ಬಿಟ್ಟು ಹುಡುಕ್ತಕ್ಕಂಥದ್ದು. ಮತ್ತೆ ಇದು MS ವರ್ಡ್ ಅಲ್ಲಿ ತಮ್ಗೆ ಹೇಳ್ಕೊಟ್ಟಿದ್ದೀನಿ, ಮತ್ ಕೂಡ ಹೇಳ್ತೇನೆ. ಸೊ ಆಕಾಶ್ ಅಂತಕ್ಕಂಥ ಡೇಟಾನ ತೋತಕ್ಕಂಥದ್ದು ಫೈಂಡ್ ಮಾಡಿ. ಸೊ ಆಕಾಶ ಎಲ್ಲಿದೆ ಏನಾಗುತ್ತಪ್ಪ ಅಂದ್ರೆ ಅದು ಫೈಂಡ್ ಆಗುತ್ತೆ. ಅದನ್ನ ತೆಗೆದ್ಬಿಟ್ಟು ನಮ್ಗೆ ಬೇರೆ ನೇಮನ್ನ ಕೊಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಚೇತನ್ ಅಂತ ಕೊಡ್ತಕ್ಕಂಥದ್ದು. ರಿಪ್ಲೇಸ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಆಕಾಶ್ ಅಂತ ಇದ್ದಲ್ಲಿ ಚೇತನ್ ಅಂತ ಬರ್ತಕ್ಕಂಥದ್ದು. ಸೊ ರಿಪ್ಲೇಸ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಬೇರೆ ನಂಬರ್ ಅಲ್ಲಿ ಕೂಡ ತಾವು ಏನಾದ್ರು ರಿಪ್ಲೇಸ್ ಮಾಡ್ತಿದ್ರೆ ಎಲ್ಲಿ 55 ಇದೆ ಏನಪ್ಪಾ ಅಂದ್ರೆ ಫೈಂಡ್ ಆಗಿ. ಸೊ ಎಲ್ಲಿ 55 ಇದೆ ಅಲ್ಲಿ ಶೋ ಮಾಡುತ್ತೆ. ಆ ನಂಬರ್ ಅನ್ನ ತೆಗೆದ್ಬಿಟ್ಟು ಬೇರೆ ನಂಬರ್ ಅನ್ನ ಫೀಡ್ ಮಾಡೋದಿದೆ. ಸೊ ರಿಪ್ಲೇಸ್ 60. ಈ ರೀತಿ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ರಿಪ್ಲೇಸ್ ಕೂಡ ಮಾಡ್ತಕ್ಕಂಥದ್ದು. ಇದನ್ನ ಏನಂತಾರಪ್ಪ ಅಂದ್ರೆ ಬಂದ್ಬಿಟ್ಟು ತಮ್ಗೆ ರಿಪ್ಲೇಸ್. ಅದೇ ರೀತಿ ಏನಿದೆಪ್ಪ ಅಂದ್ರೆ ಗೋ ಟು ಸ್ಪೆಷಲ್. ಇದ್ರಲ್ಲಿ ಏನಿದೆಪ್ಪ ಅಂದ್ರೆ ಫಾರ್ಮುಲಾ ಒಂದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಿದೆ. ಸೊ ಫಾರ್ಮುಲಾ ಹೇಳಿದ್ದೀನಿ, ಮತ್ತೇನಪ್ಪಾ ಅಂದ್ರೆ ಕಂಡೀಷನಲ್ ಫಾರ್ಮೆಟಿಂಗ್. ಸೊ ಕಮೆಂಟ್ ಮತ್ತೆ ಕಾನ್ಸ್ಟೆಂಟ್ ಮತ್ತೆ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಡೇಟಾ ವ್ಯಾಲಿಡೇಷನ್. ಇವು ಮೂರನ್ನ ಇನ್ನು ಹೇಳಿಲ್ಲ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರಿವ್ಯೂ ಟ್ಯಾಬಲ್ ಬರುತ್ತೆ. ಯಾವ್ದಪ್ಪ ಅಂದ್ರೆ ಕಮೆಂಟ್ ಮತ್ತೆ ಕಂಡೀಷನಲ್ ಫಾರ್ಮೆಟಿಂಗ್ ಆಲ್ರೆಡಿ ಹೇಳಿದ್ದೀನಿ, ಇದ್ದಿದ್ರೆ ಅದ್ರಲ್ಲಿ ಹೋಗುತ್ತೆ. ಸಪೋಸ್ ನೋಡಿ ಈಗ ಫಾರ್ಮುಲಾ ಅಂತ ಕ್ಲಿಕ್ ಮಾಡಿ, ಎಲ್ಲೆಲ್ಲಿ ಫಾರ್ಮುಲಾ ಇದೆ ಅಲ್ಲೆಲ್ಲಾ ಕಡೆ ಏನಾಗುತ್ತಪ್ಪ ಅಂದ್ರೆ ಇದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಎಷ್ಟು ಸೆಲ್ ಗಳಲ್ಲಿ ಫಾರ್ಮುಲಾ ಇದೆ ಆ ಫಾರ್ಮುಲಾನ ಸೆಲೆಕ್ಟ್ ಮಾಡಿದೆ. ಅದೇ ರೀತಿ ಕಮೆಂಟ್ ಇದ್ರೆ ಕಮೆಂಟ್ ಕೂಡ ಮಾಡುತ್ತೆ. ಸೊ ನಾವು ಕಮೆಂಟ್ ಕೊಟ್ಟಿಲ್ಲ, ಕಂಡೀಷನಲ್ ಫಾರ್ಮೆಟಿಂಗ್ ಕೊಟ್ಟಿದ್ರೆ ಕಂಡೀಷನಲ್ ಫಾರ್ಮೆಟಿಂಗ್ ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಮಿಕ್ಕಿದ್ದೇನಪ್ಪ ಅಂದ್ರೆ ಅಡ್ವಾನ್ಸ್ ಎಕ್ಸೆಲ್ ಹೇಳೋ ಟೈಮಲ್ಲಿ ಡಾಟಾ ವ್ಯಾಲಿಡೇಷನ್ ಬಗ್ಗೆ ತಮಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಎಡಿಟಿಂಗ್ ಡೈಲಾಗ್ ಬಾಕ್ಸ್ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಸೊ ಎಡಿಟಿಂಗ್ ಡೈಲಾಗ್ ಬಾಕ್ಸ್ ಟೋಟಲಿ ಏನಪ್ಪಾ ಅಂದ್ರೆ ಒನ್ ಈಸ್ ಹೋಮ್ ಟ್ಯಾಬ್ ಅಂಡ್ ಆಫ್ಟರ್ ದಟ್ ಡಾಟಾ ಟ್ಯಾಬ್. ಇನ್ಸರ್ಟ್ ಕೂಡ
ಸೊ ಇದರಲ್ಲಿ ಕೂಡ ಸ್ವಲ್ಪ ಪೈವಟ್ ಟೇಬಲ್ ಮತ್ತೆ ಚಾರ್ಟ್ ಕೂಡ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅಂದ್ಬಿಟ್ಟು ಏನದಪ್ಪ ಅಂದ್ರೆ ಇಲ್ಲಿ ಎಕ್ಸೆಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಸೊ ಬೇಕಿದ್ರೆ ತಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ತಿದ್ರೆ ರಿಪೀಟ್ ವಿಡಿಯೋನ ನೋಡ್ಕೊಳ್ಳಿ. ಸ್ವಲ್ಪ ಲೆಂದಿ ಆಗಿದೆ ವಿಡಿಯೋ, ಬೋರ್ ಅನ್ನಿಸ್ಬೋದು, ಆದ್ರೆ ಇಂಪಾರ್ಟೆಂಟ್ ಇದೆ. ಸೊ ಯಾರಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸೊ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಕೂಡ ಮಾಡಿ. ಮತ್ತೆ ಎಕ್ಸೆಲ್ ಅಲ್ಲಿ ತಮ್ಗೆ ಏನಾದ್ರು ಡೌಟ್ ಇದ್ದೆ ಕಮೆಂಟ್ ಗಳನ್ನ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.